ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಅದರೊಟ್ಟಿಗೆ ಒಟ್ಟಾರೆ 12 ರಾಶಿಗಳ 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಟ್ಟಿಗೆ ಇವತ್ತು ಒಂದು ಧಾರ್ಮಿಕ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಶ್ರೀ ಆಚಾರ್ಯ ಗುರುಜಿಯವರು, ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಜಿಯೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನುವಂಥವ್ರು ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ಪಂಚಾಂಗ ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರಣಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ತಿಳಿದು ಮುನ್ನಡಿತಾರೆ, ಯಾಕಂದರೆ ಪಂಚಾಂಗಗಳನ್ನು ತಿಳಿದು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಅಭೀಷ್ಟ ಸಿದ್ಧಿಯಾಗುತ್ತೆ, ಅನುಕೂಲಗಳಾಗುತ್ತೆ ಅಂತ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಪಡಿತೀರಾ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಗಿಣ, ಶಿಶಿರ ಋತು, ಪಾಲ್ಗುಣ ಮಾಸ. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಇದ್ದೀವಿ. ಮಂಗಳವಾರ ಬಂದಿರುವಂಥದ್ದು ಕೃಷ್ಣ ಪಕ್ಷ ಚತುರ್ಥಿ ತಿಥಿಯಲ್ಲಿ, ಅಂದರೆ 4ನೇ ದಿವಸ, ಕೃಷ್ಣ ಪಕ್ಷದ 4ನೆಯ ದಿವಸ ಸ್ವಾತಿ ನಕ್ಷತ್ರ. ಮಂಗಳವಾರ ತುಂಬ ವಿಶೇಷ ಆಗಿರುವಂಥದ್ದು. ನೋಡಿ, ಯಾವಾಗ ಮಂಗಳವಾರ ಸ್ವಾತಿ ನಕ್ಷತ್ರ ಬರುತ್ತೆ, ಈ ಒಂದು ದಿನ ತುಂಬ ವಿಶೇಷ. ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ, ಯಾರೆಲ್ಲ ಈ ನರಸಿಂಹಸ್ವಾಮಿಯವರ ಆರಾಧನೆ ಮಾಡ್ಕೊಳ್ಳೋರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಇವತ್ತು ವಿಶೇಷವಾದಿ ಆರಾಧನೆಗಳಾಗಲಿ ಅಥವಾ ಅಭಿಷೇಕಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲಗಳಾಗುವಂಥದ್ದು. ಇದರ ಜೊತೆ ಇವತ್ತು ಸ್ವಾತಿ ನಕ್ಷತ್ರ, ವ್ಯಾಘಾತ ಯೋಗ, ಭವಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರೊಟ್ಟಿಗೆ ನಾವು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ನೋಡಿ, ಯಾವುದೇ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು, ಶುಭ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಇದರೊಟ್ಟಿಗೆ ಶುಭ ಪ್ರಯಾಣವನ್ನು ಕೂಡ ನಾವು ಮಾಡಬಾರ್ದು ಈ ಒಂದು ಕಾಲಗಳಲ್ಲಿ ಅಂತ ಹೇಳುವಂಥದ್ದು. ಈ ಒಂದು ಸಮಯಗಳಲ್ಲಿ ಇವತ್ತು ಅಂತಹ ಒಂದು ರಾಹುಕಾಲವನ್ನು ನೋಡಿದಾಗ, ಈ ದಿನ ರಾಹುಕಾಲ ಮಧ್ಯಾಹ್ನ 3:29 4:59 ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 9:27 10:57 ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬೋದಾಗಿದೆ. ಇನ್ನು ಗುಳಿಕ ಕಾಲ, ಈ ದಿನ ಗುಳಿಕ ಕಾಲ 12:28 1:58 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ನೋಡ್ಬೋದು. ಇನ್ನು ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಮಕ್ಕಳಲ್ಲಿ ವಿದ್ಯಾಸಕ್ತಿ ಹೆಚ್ಚಾಗಲಿಕ್ಕೆ, ವಿದ್ಯಾಭ್ಯಾಸದಲ್ಲಿ ಕೆಲವರು ಚೆನ್ನಾಗಿ ಓದ್ತಾ ಇರ್ತಾರೆ, ಓದಿದ್ರು ಕೂಡ ಅವ್ರ ತಲೆಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆ ಅಭ್ಯಾಸಗಳನ್ನು ಮಾಡಿಸಿ ಅವರಿಗೆ ಅನುಕೂಲ ಆಗುವಂಥದ್ದು. ಈ ದಿನ ಬ್ರಾಹ್ಮಿ ಮುಹೂರ್ತ 4:50 5:38 ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿದಾಗ, ಸೂರ್ಯೋದಯ ಬೆಳಗ್ಗೆ 6:26 ಸೂರ್ಯೋದಯವಾದರೆ ಸೂರ್ಯಾಸ್ತಮ 6:30 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಓಕೆ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನು 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿರುತ್ತೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ನೋಡಿ, ಈ ದಿನ ತುಂಬ ವಿಶೇಷ ಅಂತ ಅವಾಗಲೇ ಹೇಳಿದ್ವಿ ನಾವು. ಮಂಗಳವಾರ ಬಂದಿರುವಂಥದ್ದು. ಉಗ್ರನ್ ವೀರನ್ ಮಹಾವಿಷ್ಣು ಜ್ವಲಂತನ್ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಮಂತ್ರವನ್ನು ಕೂಡ ಜಪವನ್ನು ಮಾಡಿ ಮಂಗಳವಾರ, ಯಾಕಂದರೆ ಸ್ವಾತಿ ನಕ್ಷತ್ರ ವಿಶೇಷ ಈ ದಿನ. ಅದಕ್ಕೋಸ್ಕರ ನಾವು ನಿತ್ಯವೂ ಕೂಡ ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇರುವಂಥದ್ದು. ನೋಡಿ, ಈ ದಿನ ಮಂಗಳವಾರ ಸ್ವಾತಿ ನಕ್ಷತ್ರ ಬಂದಾಗ ಲಕ್ಷ್ಮೀ ನರಸಿಂಹ ಸ್ವಾಮಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಅಭಿಷೇಕಗಳನ್ನಾಗಲಿ ಅಥವಾ ಆರಾಧನೆಗಳನ್ನಾಗಲಿ, ತುಳಸಿ ಅರ್ಚನೆಯನ್ನು ಮಾಡಿ ನಿಮ್ಮ ಅಭೀಷ್ಟ ಸಿದ್ಧಿಗಳು, ಮನಃಕಾಮನೆಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೆ ಮಾಟ ಮಂತ್ರ ಯಂತ್ರ
ಬಾಧೆಗಳಿದ್ರು ಕೂಡ ನಿವಾರಣೆ ಆಗುವಂಥದ್ದು, ಮನೆಯಲ್ಲಿ ಏನೇ ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಇದರೊಟ್ಟಿಗೆ ದಿನದ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಈ ದಿನ ಈ 12 ರಾಶಿಗಳ ಫಲಾನುಫಲಗಳು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದನ್ನ ಮೇಷರಾಶಿಯವರಿಗೆ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದೆ. ನೋಡ್ಕೊಳ್ಬೇಕು, ಗಮನಿಸ್ಕೊಳ್ಬೇಕಾಗುತ್ತೆ. ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕಾಗುತ್ತೆ, ಅತಿ ಆತ್ಮವಿಶ್ವಾಸದಿಂದ ಏನಾದರೂ ಮಾಡೋಕ್ಕೋ ಅಂತಂದರೆ ಆ ಕೆಲಸ ಕೆಡುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಜಾಗರೂಕತೆಯಾಗಿ ಶಾಂತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲಗಳಾಗುವಂಥದ್ದು. ಇನ್ನು ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನಿರೀಕ್ಷಿತ ಲಾಭ ಸಿಗಲಾರದು ಅಂತ ಹೇಳ್ತೇವೆ. ನೋಡಿ, ವ್ಯಾಪಾರ ಚೆನ್ನಾಗಾಗುತ್ತೆ, ಹಣದ ವಿಚಾರವಾಗಿ ಅನುಕೂಲ ಆದರೂ ಕೂಡ ನಿಮಗೆ ಲಾಭದ ನಿರೀಕ್ಷೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಲಾಭ ಸ್ವಲ್ಪ ಕೊಂಚ ಕಡಿಮೆ ಆಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಅದರ ಜೊತೆ ಹಣಕಾಸಿನ ವಿಚಾರದ ಬಗ್ಗೆ ನಿಮಗೆ ಅನುಕೂಲ ಆಗುತ್ತೆ. ಅಂದರೆ ನೋಡಿ, ವ್ಯಾಪಾರದಲ್ಲಿ ಲಾಭಾಂಶ ಕಡಿಮೆ ಆದರೂ ಕೂಡ ನಿಮ್ಮ ಹಣದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಉತ್ತಮವಾಗಿರುತ್ತೆ ಇವತ್ತು ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳುವುದು. ನೋಡಿ, ಯಾರೆಲ್ಲ ವೃಷಭ ರಾಶಿಯವರು ಇರ್ತೀರಾ, ನೋಡಿ ಇವತ್ತು ಮನೋರಂಜನೆಗೋಸ್ಕರ ಕಾಲವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಯಾವುದೋ ಒಂದು ತುಂಬ ದಿನದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತೀರಾ, ತುಂಬ ಅಂದರೆ ಮಾನಸಿಕವಾಗಿ ಕುಗ್ಗೋಗಿರುವಂಥದ್ದು, ದೈಹಿಕವಾಗಿ ದಣಿದಿರ್ತೀರ. ಅವ್ರಿಗೆ ಇದನ್ನು ಸ್ವಲ್ಪ ಮನೋರಂಜನೆಗೋಸ್ಕರ ಸಮಯವನ್ನು ಮೀಸಲಿಡುವ ಅಗತ್ಯ ಕೂಡ ಇರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಭೂ ವಾಹನ ಖರೀದಿಗೆ ಮುಂದಾಗುವಿರಿ ಅಂತ ಹೇಳುವಂಥದ್ದು. ನೋಡಿ, ಭೂಮಿ ವಿಚಾರವಾಗಿ ಅಥವಾ ವಾಹನ ವಿಚಾರವಾಗಿ ಏನೋ ಒಂದು ಖರೀದಿ ಮಾಡಬೇಕಂತ ತುಂಬ ದಿವಸದಿಂದ ಒಂದು ಕನಸು ಕಟ್ಕೊಂಡಿರ್ತೀರ. ಯಾಕಂದರೆ ಒಂದು ಭೂಮಿ ತಗೋಬೇಕು, ಒಂದು ಯಾವುದಾದ್ರೂ ಒಂದು ವಾಹನ ತಗೋಬೇಕಂದ್ರೂ ಕೂಡ ತುಂಬ ದಿನದ ತುಂಬ ಜನಗಳ ಕನಸಾಗಿರುವಂಥದ್ದು. ಆ ಕನಸು ಈಡೇರುವಂತಹ ಸನ್ನಿವೇಶ ಕೂಡ ಈ ದಿನ ಎದುರಾಗುತ್ತೆ ನಿಮಗೆ ವೃಷಭ ರಾಶಿಯವರಿಗೆ. ಇಂದು ಸಂಪಾದನೆಯಿಂದ ಖರ್ಚು ಕೂಡ ಹೆಚ್ಚಾಗುವಂಥದ್ದು. ನೋಡಿ, ಖರ್ಚಿನ ಬಗ್ಗೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ ಈ ದಿನ ದಿನ ಭವಿಷ್ಯದಲ್ಲಿ ಏನಿರುವಂಥದ್ದು, ಸಂಪಾದನೆಗಿಂತ ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, ಖರ್ಚಿನ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ಖರ್ಚಿಗೆ ಕಡಿವಾಣವನ್ನು ಹಾಕಿದಾಗ ನಾವು ಅಂದ್ಕೊಂಡ್ರೆ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಈ ದಿನ ಪಡಿಬೋದು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವ ಇರುವಂಥದ್ದು. ನೋಡಿ, ತಿಳ್ಕೋಬೇಕು, ಈ ದಿನ ಮಿಥುನ ರಾಶಿಯವರು ಸಡನ್ನಾಗಿ ಅಂದರೆ ದಿಢೀರಾಗಿ ಸಮಸ್ಯೆಗಳು ಎದುರಾಗುವಂಥದ್ದು, ನೀವು ಯೋಚನೆ ಮಾಡಿರಲ್ಲ ಆ ರೀತಿ ಸಮಸ್ಯೆ ಎದುರಾಗುವಂತಹ ಸನ್ನಿವೇಶ ಕೂಡ ಈ ದಿನ ಸಿಗುತ್ತೆ ನಿಮಗೆ. ಇನ್ನು ಜೊತೆ ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾವುದೋ ಒಂದು ಬೆಳೆ ಬಾಳುವ ವಸ್ತಾಗಲಿ ಅಥವಾ ಐಷಾರಾಮಿ ವಸ್ತುಗಳನ್ನು ಈ ದಿನ ನೀವು ಪರ್ಚೇಸ್ ಅಂದರೆ ನೀವು ಏನಾದರೂ ಕೊಂಡುಕೊಳ್ಳುವಂತಹ ಇದು ಇತ್ತು ಅಂದರೆ ಅದನ್ನು ತಗೋಬಾರ್ದು, ಈ ದಿನ ಬೇಡ, ಸ್ವಲ್ಪ ಮುಂದಕ್ಕೆ ಹಾಕಿ ಅಂತ ಹೇಳ್ತಾ ಇದ್ದು. ಅದರಿಂದ ಅನಾನುಕೂಲಗಳಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಎಚ್ಚರ ಕೂಡ ಇರಬೇಕಾಗುತ್ತೆ. ನೋಡಿ, ಮಿಥುನ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ನೋಡಿ, ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆನೋ ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ನೀವು ಏನಾದ್ರೂ ಅದನ್ನು ನಿರಾಕರಿಸೋದು, ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಅದರಿಂದ ತೊಂದರೆಗಳನ್ನು ಅನುಭವಿಸ್ತೀರಾ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಮಿಥುನ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತುಂಬ ಎಚ್ಚರವನ್ನು ವಹಿಸಿದ್ರೆ ತುಂಬ ಸೂಕ್ತ ಅಂತ ಹೇಳ್ತಾ ಇದೆ ಇದನ್ನ ಮಿಥುನ ರಾಶಿಯವರಿಗೆ. ಓಕೆ ಗುರುಗಳೇ, ಒಂದು ಕರೆ ಇದೆ, ನೋಡೋಣ. ಎಸ್ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ, ಓಕೆ, ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಬಗ್ಗೆ, ನಮ್ಮ ಮಿಸ್ಸಸ್ ಬಗ್ಗೆನೇ ಕೇಳಬೇಕಾಗಿತ್ತು. ಯಾರಾದ್ರೂ ಒಬ್ರು ಬಗ್ಗೆ ಕೇಳೋಕೆ ಅವಕಾಶವಿದೆ. ಯಾರ ಬಗ್ಗೆ ಕೇಳ್ತೀರಾ? ಅವ್ರದ್ದು ಹುಟ್ಟಿದ ದಿನಾಂಕ. ನಮ್ಮ ಮಿಸ್ಸಸ್ ಬಗ್ಗೆನೇ ಕೇಳಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್, ಹುಟ್ಟಿದ ದಿನಾಂಕ ಫೆಬ್ರವರಿ 4 ರಾತ್ರಿ 11:15. ಫೆಬ್ರವರಿ 4 ಯಾವ ಇಸ್ವಿನಲ್ಲಿ ಹುಟ್ಟಿರೋದು? 1992. 92. ಓಕೆ, ಇನ್ನೊಂದ್ಸಲ ಟೈಮಿಂಗ್ ಹೇಳಿ ಸರ್. ಮೇಡಮ್, ಟೈಮಿಂಗ್ ಅಂದ್ರೆ ಸಮಯ, ಯಾವ ಸಮಯದಲ್ಲಿ? 11:15 ರಾತ್ರಿ ಮೇಡಮ್. ರಾತ್ರಿ 11:15. ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಯಾವ ಊರು? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು, ಮಾತಾಡಿ. ಹಲೋ. ನಮಸ್ತೆ. ನಮಸ್ತೆಪ್ಪ, ಹೇಳಿ ಸರ್. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಇದು ನನ್ಗೂ ನಮ್ಮ ಮಿಸ್ಸಸ್ಗೂ ತುಂಬಾ ಜಗಳ, ಅಂದ್ರೆ ಮನಸ್ತಾಪ, ತುಂಬಾ ಮನಸ್ತಾಪ ಇಬ್ರಿಗೂ. ಅವಳು ಹೇಳೋ ಮಾತು ನನಗೆ ಕೇಳಕ್ ಆಗ್ತಿಲ್ಲ, ನಾನು ಹೇಳೋ ಮಾತು ಅವಳಿಗೆ ಕೇಳಕ್ ಆಗ್ತಿಲ್ಲ. ಇಬ್ರಿಗೂ ಇದೆ ಗೊಂದಲ, ತುಂಬಾ ಸೃಷ್ಟಿ ಆಗ್ಬಿಟ್ಟಿದೆ. ನಕ್ಷತ್ರ ಕುಂಭರಾಶಿ ಅವರು ಏನಾಗಿದೆ ಈಗ ನೋಡಿ, ಈಗ ಅಂದ್ರೆ ಒಂದು 5 ವರ್ಷಗಳಿಂದ ಇದೇ ರೀತಿ ನಿಮ್ಗೆ ಆಗ್ತಾ ಇರುತ್ತಪ್ಪ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ಒಂದು ಜಾತಕ ಫಲದಲ್ಲಿ ನೋಡಿ, ನಾವು ಶನಿ 7.5 ಅಂತ ಹೇಳ್ತಾ ಇರ್ತೀವಿ. ಕುಂಭರಾಶಿಯವರಿಗೆ 7.5 ಇರೋದ್ರಿಂದ ನಿಮ್ಗೆ ಈಗ ಒಂದು 5 ವರ್ಷದಿಂದ ತುಂಬಾ ಕಲಹಗಳಾಗ್ಲಿ, ಸುಮ್ಮನೆ ಮನಸ್ತಾಪಗಳು ಆಗ್ತಾ ಇರುತ್ತೆ. ಆದ್ರೆ ನೋಡಿ, ಇವಾಗ ಕುಂಭರಾಶಿ ಅವ್ರಿಗೆ ಜನ್ಮದಲ್ಲಿ ಅವ್ರಿಗೆ ಏನು ಶನಿ ಇತ್ತು, ಆದ್ರೆ ಈಗ 29ನೇ ತಾರೀಕು ಜನ್ಮದಿಂದ ಅವ್ರಿಗೆ ಮೀನರಾಶಿಗೆ ಕುಂಭದಿಂದ
ಮೀನರಾಶಿಗೆ ಶನಿ ಸಂಚಾರ ಆಗೋದ್ರಿಂದ ಏನಾಗುತ್ತೆ, ನೀವು ಅನುಸರಿಸ್ಕೊಂಡು ಹೋಗಬೇಕು. ಕೆಲವೊಂದು ಏನೇ ಕಷ್ಟಗಳಿದ್ರು ಕೂಡ ಅದು ಯಾಕೆಂದರೆ ಈಗ ನೀರಿನ ರೀತಿ ಹರಿದು ಹೋಗ್ತಾ ಇರುತ್ತೆ. ನಾವು ಋಣಬಾಧೆ ಅಂತ ಹೇಳ್ತಿರ್ತೀವಿ. ಉಪ್ಪನ್ನು ನೀರಲ್ಲಿ ಹಾಕಿದಾಗ ಯಾವಾಗ ನಮ್ಮ ಋಣಬಾಧೆ ಹೋಗ್ತಾ ಇರುತ್ತೆ, ಅದೇ ರೀತಿಯೂ ಕೂಡ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಕೂಡ ಮನೇಲಿ ಏನೇ ಕಷ್ಟ ನಷ್ಟಗಳಿದ್ರು ಕೂಡ ಅದೇ ರೀತಿ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ನೀವು ಶಾಂತರಾಗಿ ಕೆಲಸ ಕಾರ್ಯಗಳಾಗಲಿ, ಮನೆಯಲ್ಲಿ ಕುಟುಂಬದಲ್ಲಿ ಮಾತುಕತೆ ಆಡಬೇಕಾದ್ರೂ ಕೂಡ ಸ್ವಲ್ಪ ಜಾಗೃತರಾಗಿರಬೇಕು ಇಬ್ಬರು ಕೂಡ. ಯಾಕಂದರೆ ಈ ಶನಿ 7.5 ಬಂತು ಅಂದರೆ ಬರಬೇಕಾರಾಗಲಿ ಅಥವಾ ಹೋಗ್ಬೇಕಾರಾಗಲಿ ತುಂಬ ಕಷ್ಟಗಳನ್ನು ಕೊಟ್ಟು ಹೋಗುವಂಥದ್ದು, ಮತ್ತು ವಿನಾಕಾರಣ ಅಪಾದನೆಗಳು ಬರುವಂಥದ್ದು, ನೀವು ಒಳ್ಳೇದು ಮಾತಾಡಿದ್ರು ಕೂಡ ಅದು ಕೆಟ್ಟದಾಗ ಕೇಳಿಸ್ತಾ ಇರುವಂಥದ್ದು, ಈ ರೀತಿಯೆಲ್ಲ ಹಾಗೆ ಆಗುತ್ತೆ. ಯಾಕಂದರೆ ಒಂದು ಜಾತಕ ನೋಡಿ ನಿಮ್ಮ ಸಂಸಾರದ ಎಲ್ಲವನ್ನೂ ಕೂಡ ಹೇಳ್ಬೋದಾಗಿದೆ. ಯಾಕಂದರೆ ಇಬ್ಬರದು ಜಾತಕ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಒಬ್ಬರಲ್ಲೇ ಇಲ್ಲಿ ನಮಗೆ ಗೊತ್ತಾಗಿರೋದ್ರಿಂದ ಏನಾಗುತ್ತೆ, ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಒಂದು 29ನೇ ತಾರೀಕು ನೋಡಿ, ಇದು ಅಮಾವಾಸ್ಯೆ ಬಂದಿರುವಂಥದ್ದು ತುಂಬ ಒಳ್ಳೆಯ ದಿನ. ಇದು ಶನಿಗೆ ಸಂಬಂಧಪಟ್ಟಂಥದ್ದು. ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಅಥವಾ ಏನಾದರೂ ನಿಮ್ಮ ಅಕ್ಕಪಕ್ಕ ದೇವಸ್ಥಾನ ಏನಾದರೂ ಶನಿ ದೇವಸ್ಥಾನ ಇದ್ರೋ, ಅಥವಾ ಏನಾದರೂ ಆಂಜನೇಯ ದೇವಸ್ಥಾನಗಳಲ್ಲಿ ಶನಿ ಶಾಂತಿಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡಿಸ್ಕೊಳ್ಳಿ. ನಿಮ್ಮಲ್ಲಿರುವ ಏನೇ ಅಂದರೆ ವಿರಸಗಳಾಗಲಿ ಅಥವಾ ಆರೋಗ್ಯ ಸಮಸ್ಯೆಗಳಾಗಲಿ ಎಲ್ಲವೂ ಕೂಡ ನಿಮಗೆ ಬಗೆಹರುತ್ತಪ್ಪ. ಅಥವಾ ನಿಮಗೇನಾದರೂ ಅವಕಾಶ ಇತ್ತು ಅಂದರೆ ನಾವು ಈ ಒಂದು ಅಮಾವಾಸ್ಯೆ ದಿನ ಶ್ರೀರಂಗಪಟ್ಟಣದಲ್ಲಿ ಒಂದು ಶನಿ ಶಾಂತಿ ಹೋಮವನ್ನು ಕೂಡ ನಾವು ಸಾಮೂಹಿಕವಾಗಿ ಇಟ್ಕೊಂಡಿದ್ವಿ. ನೀವು ಬಂದು ಅಲ್ಲಿ ಏನಾದರೂ ಪರಿಹಾರಗಳನ್ನು ನೀವು ಮಾಡ್ಕೋಬೋದಾಗಿದೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಯಾವ ರೀತಿಯಾಗಿದೆ, ಆ ರಾಶಿಗೆ ಶುಭನ ಅಶುಭನ ತಿಳ್ಕೊಳ್ಳೋಣ. ನೋಡಿ, ಮುಂದಿನ ರಾಶಿ ಕಟಕ ರಾಶಿ. ಈ ದಿನ ಕಟಕ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಪೂಜೆಯಲ್ಲಿ ಹೆಚ್ಚು ಸಮಯ ಕಳಿವಿರಿ ಅಂತ ಹೇಳುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ ನೋಡಿ, ಪೂಜೆ ಪುನಸ್ಕಾರಗಳ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಮಾನಸಿಕವಾಗಿ ನೀವೇನಾದರೂ ಕೆಲವರು ಭಯ ಪಡ್ತಾ ಇರ್ತಾರೆ, ಯಾವುದೊಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತಾರೆ, ಭಯ ಆ ರೀತಿ ಏನಾದರೂ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದರೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಳಿ, ಅನುಕೂಲ ಆಗುತ್ತೆ. ಒಳ್ಳೆಯ ಮಾರ್ಗ ಕೂಡ ನಿಮಗೆ ಗೋಚಾರ ಆಗುವಂಥದ್ದು. ಇನ್ನು ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವಂಥದ್ದು. ನೋಡಿ, ಕಚೇರಿಯಲ್ಲೂ ಕೂಡ ನಿಮಗೆ ಈ ದಿನ ತೊಂದರೆ ಅಂತ ಹೇಳ್ತಾ ಇದೆ. ಅಂದರೆ ಎಲ್ಲೊಂದು ಹತ್ರ ಕೆಲಸ ಮಾಡ್ತಿರ್ತೀರಲ್ವ, ಆ ಕೆಲಸ ಕಾರ್ಯಕ್ಷೇತ್ರದಲ್ಲಿ ವಿನಾಕಾರಣ ನಿಮ್ಮ ಮೇಲೆ ಯಾವುದೋ ಆಪಾದನೆ ಬರುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುವ ಸನ್ನಿವೇಶ ಕೂಡ ಇದನ್ನ ಎದುರಾಗುತ್ತೆ, ನೋಡ್ಕೊಳ್ಬೇಕು. ಇನ್ನು ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಕಟಕ ರಾಶಿಯವರು ನೋಡಿ ಅವಶ್ಯಕವಾಗಿ ತಿಳ್ಕೋಬೇಕು, ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಆರೋಗ್ಯ ಸಮಸ್ಯೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಯಾಕಂದರೆ ಜಾತಕ ಫಲದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಈ ದಿನ ನೀವು ಅದಕ್ಕೇನಾದರೂ ಪರಿಹಾರಗಳು ಮಾಡ್ಕೊಂಡಾಗ ನಿಮಗೆ ಅದಕ್ಕೆ ಪ್ರಶಮನ ಆಗುತ್ತೆ, ಪರಿಹಾರ ಸಿಗುತ್ತೆ ಅಂತ ಜಾತಕ ಫಲದಲ್ಲಿರುವಂಥ. ಹಾಗಾಗಿ ಕರ್ಕಾಟಕ ರಾಶಿಯವರು ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಈ ದಿನ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಯಾವುದೇ ರೀತಿ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸಬೇಕಾಗುತ್ತೆ. ಯಾರೆಲ್ಲ ಸಿಂಹರಾಶಿಗಳು ಇರ್ತಾರೆ ನೋಡಿ, ಮನುಷ್ಯನಿಗೆ ಒತ್ತಡ ಇದ್ದಿದ್ದೆ, ಯಾವುದೋ ಒಂದು ಕುಟುಂಬದಲ್ಲಿ ಆಗಲಿ ಅಥವಾ ಮಾಡತಕ್ಕಂಥ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ ಒತ್ತಡ ಇರುತ್ತೆ. ಆದರೆ ನೋಡಿ, ಜಾಣತನದಿಂದ ಅದನ್ನು ನೀವು ನಿಭಾಯಿಸಿದಾಗ ಏನಾಗುತ್ತೆ, ನಿಮಗೆ ಅನುಕೂಲ ಆಗುವಂಥದ್ದು. ಸುಮ್ಮನೆ ಏನೋ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತೇಳಿ ಆ ಕೆಲಸದಿಂದ ದೂರ ಉಳಿದ್ರೆ ಏನಾಗುತ್ತೆ, ನಷ್ಟವನ್ನು ಅದರಿಂದ ಅನುಭವಿಸ್ಬೇಕಾಗುತ್ತೆ. ಇನ್ನು ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ. ನೋಡಿ, ಯಾವಾಗ ಕಷ್ಟಗಳನ್ನು ನೀವು ಜಾಣತನದಿಂದ ಅದನ್ನು ದೂರ ಮಾಡ್ಕೊಳ್ತೀರಾ ನಿಮಗೆ ಉತ್ತಮ ಮಾರ್ಗ ಗೋಚರ ಆಗುವಂಥದ್ದು. ಅಂದರೆ ಒಳ್ಳೆ ನಿಮಗೆ ದಾರಿ ಕಾಣಿಸುತ್ತೆ, ನಿಮಗೆ ಏನು ಮಾಡಬೇಕು ಅನ್ನುವ ದಾರಿ ಕಾಣಿಸುತ್ತೆ. ಹಾಗಾಗಿ ಜಾಣ್ಮೆಯಿಂದ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಮುಂದುವರಿಸಿ ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಸರ್ಕಾರಿ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಗೌರ್ಮೆಂಟ್ ಕೆಲಸ ಏನಾದರೂ ಇತ್ತು ಅಂದರೆ ಇದನ್ನು ಅವಶ್ಯಕವಾಗಿ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡಬೇಡಿ, ಗೌರ್ಮೆಂಟ್ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು. ಇನ್ನು ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿ ಏರುಪೇರಾಗುವ ಸಾಧ್ಯತೆ ಕೂಡ ಕಾಣ್ಬೋದು ಅಂತ ಹೇಳ್ತಾ ಇದ್ದೇನೆ. ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೆಲವು ಗೊಂದಲಗಳಿಂದ ನಿಮ್ಗೇನಾಗುತ್ತೆ, ಮಾನಸಿಕವಾಗಿ ಕೂಡ ನಿಮಗೆ ಕುಗ್ಗಿ ಹೋಗ್ತೀರಾ ಅಂತ ಹೇಳುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವುದು. ನೋಡಿ, ಕನ್ಯಾ ರಾಶಿಯವರಿಗೆ ಒಳ್ಳೆ ದಿನ. ಅಂದರೆ ವ್ಯಾಪಾರ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡ್ಕೊಂಡ್ರು ಕೂಡ ವ್ಯಾಪಾರದಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಯಶಸ್ಸನ್ನು ಕೊಡಬಹುದು, ಚೇತರಿಕೆ ಕೂಡ ಕಾಣ್ತೀರಾ ಅಂತ ಹೇಳ್ತಾ ಇದೆ ಈ ದಿನ ಕನ್ಯಾ ರಾಶಿಯವರಿಗೆ. ಇನ್ನು ವೀಕ್ಷಕರೇ, ಇದೇ ತಿಂಗಳು 29ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಸಾಮೂಹಿಕವಾಗಿ ಶನಿ ಶಾಂತಿಯ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಗುರೂಜಿಯವರು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಗುರೂಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ನೀವು ಕೂಡ ಪಾಲ್ಗೊಳ್ಬೇಕು ಅನ್ನೋದಾದರೆ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ತಿಳ್ಕೊಂಡಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ.
ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದರ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ತುಲಾರಾಶಿಯವರಿಗೆ ಕೋರ್ಟ್ ಕಚೇರಿ ಕೆಲಸಗಳು ಸರಾಗವಾಗಿ ನಡೆಯುವುದು ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಕೆಲವೊಂದು ವಿಚಾರವಾಗಿ ಕೋರ್ಟು ಅಥವಾ ಕಚೇರಿ ವಿಚಾರವಾಗಿ ಯಾವುದೋ ಒಂದು ವ್ಯಾಜ್ಯಕ್ಕೆ ಸಿಲುಕಾಕೊಂಡ್ಬಿಟ್ಟಿರ್ತೀರಾ, ಅಥವಾ ಕೋರ್ಟಿನಲ್ಲಿ ಏನೋ ಒಂದು ನಿಮಗೆ ಕಷ್ಟ ಆಗಿರುತ್ತೆ, ಅದೆಲ್ಲವಕ್ಕೂ ಕೂಡ ಇದನ್ನು ಏನಾಗುವಂಥದ್ದು ಸರಾಗವಾಗಿ ಕೆಲಸ ಕಾರ್ಯಗಳು ನಡೀತೆ. ಯಾಕಂದರೆ ಈ ಕೋರ್ಟ್ ವಿಚಾರ ಅಂತಂದರೆ ಸ್ವಲ್ಪ ಕಷ್ಟನೇ ಅದು. ಯಾಕಂದರೆ ತುಂಬ ದಿನಗಳು ಗಟ್ಟಲೆ ಹೋಗ್ತಾ ಇರುತ್ತೆ, ಏನು ಕೂಡ ನಿಮಗೆ ಮಾಹಿತಿ ಕೂಡ ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಅದೆಲ್ಲವಕ್ಕೂ ಕೂಡ ಇದನ್ನು ನಿಮಗೆ ಪರಿಹಾರ ಸಿಗುವಂಥದ್ದು ಎಲ್ಲ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸರಾಗವಾಗಿ ಇದನ್ನು ನೆರವೇರುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಆದರೆ ನೋಡಿ, ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಅದ್ರ ಬಗ್ಗೆ ನಿಗಾ ವಹಿಸಬೇಕು, ಶ್ರದ್ಧೆ ಇರಬೇಕು. ಯಾಕಂದರೆ ಯಾವುದೊಂದು ಬಿಡು ಅದು ಏನೋ ಸಣ್ಣ ಪುಟ್ಟ ವಿಚಾರನಾದರೂ ಕೂಡ ಅದು ನಮಗೇನು ತೊಂದರೆ ಮಾಡಲ್ಲ ಅಂತ ಏನಾದರೂ ನೀವು ಮುಂದೆ ಹೋದ್ರೆ ಅದರಿಂದ ಅನಾನುಕೂಲ ಆಗುವಂಥ. ಹಾಗಾಗಿ ಜಾಗೃತರಾಗಿ ದಿನವನ್ನು ಈ ದಿನ ಕಳೆಯಬೇಕಾಗುತ್ತೆ ತುಲಾರಾಶಿಯವರು. ಅಪರಿಚಿತರ ಬಗ್ಗೆ ಎಚ್ಚರಿಕೆ ವಹಿಸೋದು ಕೂಡ ತುಂಬ ಸೂಕ್ತ ಅಂತ ನೋಡಿ. ತುಲಾರಾಶಿಯವರು ಅಪರಿಚಿತರು, ಯಾರೋ ಗೊತ್ತಿಲ್ಲದವರು, ಮೂರನೇ ವ್ಯಕ್ತಿ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಏನೇ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅಥವಾ ವ್ಯಾಪಾರ ಮಾಡಬೇಕಾದ್ರೂ ಕೂಡ ಅಪರಿಚಿತರ ಜೊತೆ ಎಚ್ಚರಿಕೆಯಿಂದ ಈ ದಿನವನ್ನು ಕಳೆಯಬೇಕಾಗುತ್ತೆ ಈ ದಿನ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕುಟುಂಬದಲ್ಲಿ ನೆಮ್ಮದಿ ಮೂಡುವುದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತಾರೆ, ಕುಟುಂಬದಲ್ಲಿ ಸಂತಸದ ವಾತಾವರಣ ಸಿಗುತ್ತೆ ಈ ದಿನ ಇರುತ್ತೆ ಅಂತ ಹೇಳುವಂಥದ್ದು. ಹಾಗಾಗಿ ಕುಟುಂಬದವರ ಜೊತೆ ದಿನವನ್ನು ಕಳೆಯಿರಿ. ಯಾಕಂದರೆ ಕುಟುಂಬದಲ್ಲಿ ಏನಾದರೂ ವ್ಯಾಜ್ಯ ಆಗಿದ್ದು, ಕುಟುಂಬದಲ್ಲಿ ಕಲಹಗಳು, ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳಾಗಿದ್ದರೆ, ಕುಟುಂಬದವರ ಜೊತೆ ಏನಾದರೂ ನಿಮಗೆ ವೈರಮ್ಯ ಇತ್ತು ಅಂತಂದ್ರೂ ಕೂಡ ಎಲ್ಲವಕ್ಕೂ ಕೂಡ ಇದನ್ನ ಪರಿಹಾರ ಸಿಗುವಂತಹ ಲಕ್ಷಣಗಳು ಕೂಡ ಇದೆ. ಅನೇಕ ಅವಕಾಶಗಳು ಅರಸಿ ಬರುವಂಥದ್ದು. ಇದರ ಜೊತೆ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅನೇಕ ಅವಕಾಶಗಳು ಕೂಡ ಸಿಗುತ್ತೆ, ಆದರೂ ಕೂಡ ಅನುಕೂಲ ಆಗುವಂಥದ್ದು. ಇನ್ನು ಕೆಲವು ಮಹತ್ವದ ಜವಾಬ್ದಾರಿಗಳಿಂದ ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ವೃಶ್ಚಿಕ ರಾಶಿಯವರಿಗೆ ದಿನ ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಕುಟುಂಬದಲ್ಲಿ ಕೂಡ ಅನುಕೂಲ ಆಗ್ತಾ ಇದೆ. ನಿಮಗೆ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಅನೇಕ ಅರಸಿ ನಿಮ್ಮನ್ನೇ ಹುಡುಕಿಕೊಂಡು ಬರುವಂಥದ್ದಿದೆ. ಅದ್ರ ಜೊತೆ ಮಹತ್ತರವಾದ ಜವಾಬ್ದಾರಿ ಕೂಡ ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಇದನ್ನ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಆರ್ಥಿಕ ಸಂಕಷ್ಟ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ನೋಡಿ, ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರ, ಆರ್ಥಿಕ ಸಂಕಷ್ಟ ಅಂತಂದರೆ ಹಣದ ವಿಚಾರ. ನೋಡಿ, ಹಣಕಾಸಿನ ವಿಚಾರವಾಗಿ ಏನಾದರೂ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ರೆ, ಯಾರಿಗೋ ದುಡ್ಡು ಕೊಡಬೇಕಾಗ್ತಿರುತ್ತೆ, ಕೊಡ್ಲಿಕ್ಕೆ ಆಗ್ತಾ ಇರಲ್ಲ, ಹಣ ಯಾವುದೋ ಬರಬೇಕಾಗಿರುತ್ತೆ ನಿಮಗೆ ಕೊಡ್ತಾ ಇರಲ್ಲ, ಈ ರೀತಿ ಕಷ್ಟಗಳಾಗಿ ತುಂಬ ನಷ್ಟ ಅನುಭವಿಸಿದ್ದು, ಸಂಕಷ್ಟದಲ್ಲಿ ಏನಾದರೂ ಇತ್ತು ಅಂದರೆ ಆ ಪರಿಹಾರ ಕೂಡ ಸಿಗುವಂತಹ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಈ ದಿನ. ನಂಬಿದವರು ಕೈ ಕೊಡುವ ಸಾಧ್ಯತೆ ಇದೆ. ಆದರೆ ನೋಡಿ, ನಂಬಿದವರು ಕೈ ಕೊಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಕಡೆ ಗಮನವನ್ನು ಕೊಡಬೇಕು. ಏನಾದರೂ ಯಾವುದೋ ಒಂದು ವಿಚಾರಕ್ಕೆ ಯಾರನ್ನಾದರೂ ನಂಬಿದ್ರೆ ಅವರು ಕೈ ಕೊಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಕಡೆ ಜಾಗೃತರಾಗಿ ದಿನವನ್ನು ಕಳೆಯಬೇಕಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂಥದ್ದು. ನೀವು ಕಷ್ಟಕ್ಕೆ ಎಷ್ಟು ಕಷ್ಟಪಡ್ತೀರಾ ಅಷ್ಟು ಫಲವನ್ನು ಈ ದಿನ, ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಈ ದಿನ ಪಡಿಬೋದಾಗಿದೆ ಈ ದಿನ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಪತ್ರಿಕಾ ವರದಿಗಾರರು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ನೋಡಿ. ಯಾರೆಲ್ಲ ಈ ಪತ್ರಿಕಾ ವರದಿಗಾರರು ಇರ್ತಾರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ನೋಡಿ, ಇವರೆಲ್ಲ ತುಂಬ ಸಾಮಾಜಿಕವಾಗಿ ಓಡಾಡ್ತಾ ಇರ್ತಾರೆ, ರಾಜಕೀಯವಾಗಿ ಓಡಾಡ್ತಾ ಇರ್ತಾರೆ. ಇವರಿಗೆ ಸ್ವಲ್ಪ ಕೆಲವೊಬ್ಬರಿಗೆ ಶತ್ರುಗಳು ಇದ್ದೇ ಇರ್ತಾರೆ. ಈ ಒಂದು ವಿಚಾರವಾಗಿ ಜನಗಳ ಮಧ್ಯೆ ಕೆಲಸ ಕಾರ್ಯ ಮಾಡೋರಿಗೆ ಇದ್ದಿದ್ದೇನೆ ಅಂಥವರು ಈ ದಿನ ಪತ್ರಿಕಾ ವರದಿಗಾರರು ಯಾರೆಲ್ಲ ಇರ್ತೀರಾ ಜಾಗರೂಕರಾಗಿರಬೇಕು. ಯಾಕಂದರೆ ನೋಡಿ, ಈ ದಿನ ಎಚ್ಚರಿಕೆ ಇರೋದು ತುಂಬ ಸೂಕ್ತ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ಆಗಬಾರದ ಘಟನೆಗಳಾಗುವ ಸಂದರ್ಭ ಕೂಡ ಈ ದಿನ ನಿಮಗೆ ಗೋಚಾರ ಫಲದಲ್ಲಿ ಇರುತ್ತೆ. ಇನ್ನು ನಿಮ್ಮ ಒಳ್ಳೆಯ ಮಾತುಗಾರಿಕೆ ಬರಲಿಂದ ಮಹತ್ವದ ಯೋಜನೆಗಳಿಗೆ ಯಶಸ್ಸು ಸಿಗುವಂಥದ್ದು. ನೋಡಿ, ಯಾವಾಗ ಇವರೆಲ್ಲರ ಪತ್ರಿಕೆ ವರದಿಗಾರರು ಅಂತಂದರೆ ಇವ್ರಿಗೆ ಮಾತಿನ ಬಲ ತುಂಬ ಚೆನ್ನಾಗಿರಬೇಕು, ಬುದ್ಧಿ ಚಾಣಾಕ್ಷವಾಗಿರಬೇಕು. ನೋಡಿ, ಈ ದಿನ ನಿಮ್ಮ ಮಾತಿನ ಬಲದಿಂದಾಗಿ ಕೆಲವೊಂದು ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ನೀವು ಈ ದಿನ ಪಡಿಬೋದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಹಣವನ್ನು ಆದಷ್ಟು ಕಡಿಮೆ ಖರ್ಚು ಮಾಡುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ ಗಮನಿಸ್ಕೊಳ್ಬೇಕು. ಯಾವುದೋ ಒಂದು ವಿನಾಕಾರಣ ಹಣವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಸುಮ್ಮನೆ ಈಗ ಹಣ ವೃಥಾ ಖರ್ಚು ಮಾಡೋದು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಗುರುಗಳು ಇವ್ರಿಗೆ ಎಷ್ಟು ಹಣ ಕೊಟ್ಟರು ಇರಲ್ಲ, ಖರ್ಚು ಮಾಡಿಬಿಡ್ತಾರೆ ಅಂತ. ಅದು ನೋಡಿ, ಇದ್ರ ಕುಂಭರಾಶಿಯವರು ಹಣದ ವಿಚಾರವಾಗಿ ಕಡಿವಾಣವನ್ನು ಹಾಕಬೇಕು, ಹಣ ಖರ್ಚು ಮಾಡಬಾರ್ದು, ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಅದು ಅವಶ್ಯಕವಾಗಿ ಬೇಕಾಗ್ಬರ್ಬೋದು. ಇನ್ನು ಬಂಧು ಮಿತ್ರರೊಡನೆ ವಿರೋಧ ಕೂಡ ಕಟ್ಟಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನೋಡಿ, ಬಂಧುಗಳೊಂದಿಗೆ ವಿರೋಧ, ಸುಮ್ಮನೆ ವಿನಾಕಾರಣ ಏನೋ ಮಾತಾಡೋಕೆ ಹೋಗೋದು ಅಥವಾ ನಿಮ್ಮ ಮಾತು ಬೇರೆ ಥರ ಕೇಳಿಸುವಂಥದ್ದು. ಹಾಗಾಗಿ ಬಂಧುಗಳೊಂದಿಗೆ ಈ ದಿನ ಜಾಗರೂಕರಾಗಿ ಅವಶ್ಯಕವಾಗಿ ಜಾಗರೂಕತೆಯಿಂದ ಮಾತಾಡ್ಕೊಳ್ಳಿ, ಕೋಪ ಮಾಡ್ಕೋಬಾರ್ದು. ಅನುಕೂಲಗಳು ಕೂಡ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೂಡ ತೊಂದರೆ ಆಗುತ್ತೆ. ನೋಡಿ, ಹಣದ ವಿಚಾರವಾಗಿ ತೊಂದರೆ ಅಂತ ಹೇಳ್ತಾರೆ. ಹಾಗಾಗಿನೇ ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಿ ಅನುಕೂಲ ಆಗುತ್ತೆ ಹಣದ ವಿಚಾರವಾಗಿ ಕೂಡ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಶುಭ ಸಮಾರಂಭಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರ ಒಳ್ಳೆ ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ಭಾಗಿಯಾಗುವ ಸಾಧ್ಯತೆ ಅಂತಂದರೆ ಯಾವುದೋ ಒಂದು ಪೂಜೆ ಪುನಸ್ಕಾರಗಳಿಗೇನೋ ಅಥವಾ ಒಂದು ಮನೆಯಲ್ಲಿ ಯಾವುದೋ ಒಂದು ವಿಶೇಷವಾಗಿರುವಂಥ ಸಮಾರಂಭಕ್ಕೆ ಭಾಗಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಸ್ನೇಹಿತರು ಸಕಾಲದಲ್ಲಿ ನೆರವು ಕೂಡ ನೀಡ್ತಾರೆ ಅಂತ ಹೇಳುವಂಥದ್ದು. ನೋಡಿ, ಏನಂದ್ರೆ ಸ್ನೇಹಿತರಿಂದ ಇದನ್ನು ನೀವು ನೆರವನ್ನು ಅಪೇಕ್ಷಿಸಬಹುದಾಗಿದೆ. ಅಂದರೆ ಸ್ನೇಹಿತರಿಂದ ಅನುಕೂಲ ಕೂಡ ಆಗುವಂಥದ್ದು. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕೂಡ
ಕಾಣುತ್ತೆ. ನೋಡಿ, ಮೀನರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತು ಅಂದ್ರೂ ಕೂಡ ಆ ಸಮಸ್ಯೆ ಎಲ್ಲವೂ ಕೂಡ ಇದನ್ನ ಪರಿಹಾರ ಆಗಿ ಆರೋಗ್ಯದಲ್ಲಿ ಕೂಡ ಸುಧಾರಣೆಯನ್ನು ಕಾಣ್ತೀರಾ ಇದನ್ನ ಮೀನರಾಶಿಯವರು. ವೀಕ್ಷಕರೇ, ಒಟ್ಟಾರೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿತ್ತು ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇದೇ ತಿಂಗಳು 29ನೇ ತಾರೀಕು ಗುರೂಜಿಯವರು ಶನಿ ಶಾಂತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀರಂಗಪಟ್ಟಣದಲ್ಲಿ. ಸಾಮೂಹಿಕವಾಗಿ ಈ ಒಂದು ಪೂಜೆಗಳಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಈ ಶನಿ ಶಾಂತಿ ಪೂಜೆಯನ್ನು ಯಾರು ಮಾಡಿಸ್ಕೊಳ್ಬೇಕು, ಹೇಗೆ ನೀವು ಭಾಗವಹಿಸಬೇಕಾಗತ್ತೆ, ಯಾವ ರಾಶಿಯವರು ಈ ಒಂದು ಶನಿ ಪೂಜೆಯಲ್ಲಿ ಪಾಲ್ಗೊಂಡ್ರೆ ಒಳ್ಳೆಯದು, ಇದರ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ನಾವು ಶನಿ 7.5 ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಇಂದಿನ ಸಂಚಿಕೆಯಲ್ಲೂ ಕೂಡ ನಾವು, ಯಾಕಂದ್ರೆ ಈಗ ಶನಿ ಬದಲಾವಣೆ ಆಗ್ತಾ ಇರುವಂಥದ್ದು ನೋಡಿ, ಅಮಾವಾಸ್ಯ ದಿನ ಶನಿ ಬದಲಾವಣೆ ಆಗ್ತಾ ಇರುವಂಥದ್ದು, ಶನಿಯ ಸಂಚಾರ ಆಗ್ತಾ ಇರುವಂಥದ್ದು 2.5 ವರ್ಷಕ್ಕೊಮ್ಮೆ ಶನಿ ಸಂಚಾರ ಆಗ್ತಾ ಇರುತ್ತೆ. ನೋಡಿ, ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾಯಿದೆ. ಯಾರು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ಈಗ ನೋಡಿ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ, ಮನುಷ್ಯನಿಗೆ ಏನಾದರೂ ಪದೇ ಪದೇ ಕಷ್ಟ ಬರ್ತಾ ಇತ್ತು, ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು, ಏನಾದರೂ ತೊಂದರೆಗಳು ಆಗ್ತಾ ಇತ್ತು ಅಂದರೆ ನಿನಗೆ ಶನಿ ಎಗಲೇರಿಬಿಟ್ಟಿದ್ದಾನಪ್ಪ ಅಂತ ಹೇಳ್ತಾರೆ. ಅಥವಾ ಏನಾದರೂ ಚೆನ್ನಾಗಿ ಆಗ್ತಾ ಇತ್ತು, ಹಣಕಾಸಿನ ವಿಚಾರವಾಗಿ ಅನುಕೂಲ ಆಯಿತು, ಮನೆಗೇನೆ ಕಟ್ಕೊಂಡ್ಬಿಟ್ಟು ಅಂದರೆ ನಿಮಗೆ ಶುಕ್ರದಶೆ ಪ್ರಾರಂಭ ಆಗಿದೆ ಅಂತಾರಲ್ವ, ಅದೇ ರೀತಿಯೇ ಶನಿ 7.5 ವರ್ಷಗಳ ಕಾಲ ಈ ಶನಿ 7.5 ಇರುವಂಥದ್ದು. ಈ ಒಂದು ಸಮಯದಲ್ಲಿ ಯಾವ ಒಬ್ಬ ಮನುಷ್ಯನಿಗೂ ಕೂಡ ನೋಡಿ, ಶನಿ ಅಂತಂದರೆ ಭಯಪಡುವ ಅವಶ್ಯಕತೆ ಇಲ್ಲ. ಅಂದರೆ ಶನಿ ಗ್ರಹ ಅನ್ನುವಂಥದ್ದು ಒಳ್ಳೆಯ ಗ್ರಹ, ಅಂದರೆ ಈ ಶನಿಗೆ ಕಿತ್ಕೊಳ್ಳೋದು ಗೊತ್ತು ಮತ್ತು ಕೊಡೋದು ಗೊತ್ತಂತೆ. ಯಾವಾಗ ಒಬ್ಬ ಮನುಷ್ಯ ಅಧರ್ಮದಲ್ಲಿ ಇರ್ತಾನೆ, ಅಜ್ಞಾನದಿಂದ ಇರ್ತಾನೆ, ದೈವ ಪೂಜೆಗಳನ್ನು ಮರಿತಾ ಹೋಗ್ತಾ ಇರ್ತಾನೆ, ಅಂಥ ಸಂದರ್ಭದಲ್ಲಿ ಶನಿ ಗ್ರಹ ಜೀವನದಲ್ಲಿ ಎಂಟ್ರಿ ಆಗ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಏನಾದರೂ ತಪ್ಪು ಮಾಡಿದರೆ ಎಲ್ಲವನ್ನು ಕೂಡ ತಿದ್ದಿ ಶನೇಶ್ವರ ನಮಗೆ ಅನುಕೂಲಗಳನ್ನು ಮಾಡಿ ಮುಂದೆ ಹೋಗ್ತಾನೆ ಅಂತ ಹೇಳುವಂಥದ್ದು. ಆದರೆ ಇವಾಗ ಮೇಷರಾಶಿಯವರಿಗೆ ಪ್ರಾರಂಭದಲ್ಲಿ ಆಗಿರೋ ಶನಿ 7.5 ಮೇಷರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಅವಶ್ಯಕವಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಲೇಬೇಕು. ಇಲ್ಲದ್ರೆ ಸಲ್ಲದ ಅಪವಾದಗಳಾಗಲಿ, ಆರೋಗ್ಯ ಸಮಸ್ಯೆಗಳಲ್ಲಾಗಲಿ, ಭೂಮಿ ವಿಚಾರದಲ್ಲಿ ಆಗಲಿ, ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಕೂಡ ನಾವು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಇದರ ಜೊತೆ ಮೀನರಾಶಿಯವರಿಗೆ ಜನ್ಮ ಶನಿ ಅಂತ ಹೇಳ್ತೀವಿ. ಅಂದರೆ ಜನ್ಮದಲ್ಲಿ ಈಗ 2.5 ವರ್ಷ ಕಾಲ ಅನುಭವಿಸಿದ್ದಾರೆ, ಇವಾಗ ಜನ್ಮದಲ್ಲಿ ಶನಿ ಬಂದಿರೋದ್ರಿಂದ ಮೀನರಾಶಿಯವರು ಕೂಡ ಅವಶ್ಯಕವಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇದರ ಜೊತೆ ಕುಂಭರಾಶಿ ನೋಡಿ, ಕುಂಭರಾಶಿಯವರು 5 ವರ್ಷಗಳ ಕಾಲ ಇಲ್ಲಿವರೆಗೂ ಅನುಭವಿಸ್ಬಿಟ್ಟಿರ್ತಾರೆ. ನೋಡಿ, ಯಾರಿಗೆಲ್ಲ ಕುಂಭರಾಶಿಯವ್ರಿಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ ನೋಡಿ, ಏನಾಗಿರುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ ನೋಡಿ, ಸ್ಟಿಚಸ್ ಬೀಳುವಂತಹ ಸನ್ನಿವೇಶ ಕೂಡ ಎದುರಾಗಿರುತ್ತೆ, ಆಪರೇಷನ್ ಕೂಡ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಅಥವಾ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ, ವಾಹನದಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು, ಆರೋಗ್ಯ ಸಮಸ್ಯೆಗಳು ಏನಾದರೂ ಕಾಡ್ತಾ ಇತ್ತು ಅಂದರೆ ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಕುಂಭರಾಶಿಯವರು ಕೂಡ ಅಂದರೆ ಶನಿ ಈಗ ಕುಂಭರಾಶಿಯವರಿಗೆ ಬಿಟ್ಟು ಮೀನರಾಶಿಗೆ ಹೋಗ್ತಿರೋದ್ರಿಂದ ಕೂಡ ನಿಮ್ಗೆ ಇನ್ನೂ 2.5 ವರ್ಷಗಳ ಕಾಲ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಶನಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಇನ್ನು ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೋಷ ಅಂತ ಹೇಳುವಂಥದ್ದು ನೋಡಿ, ಅಷ್ಟಮ ಶನಿ 8ನೇ ಮನೆಯಲ್ಲಿ, ಸಿಂಹರಾಶಿಯಿಂದ 8ನೇ ಮನೆಯಲ್ಲಿ ಇದ್ದಾಗ ಅಷ್ಟಮ ಶನಿನೂ ಕೂಡ ಅಷ್ಟೇ ಬಾಧೆ ಆಗಿರುವಂಥದ್ದು. ನಿಮಗೆ ಕೆಲವರು ನೋಡಿ, ಮದುವೆ ವಿಚಾರದಲ್ಲಿ ಮದುವೆ ಆಗಬೇಕು ಅಂದ್ಕೊಳ್ತಾ ಇರ್ತಾರೆ, ಅಥವಾ ಮನೆಯಲ್ಲಿ ಏನಾದರೂ ಕಲಹಗಳು ಆಗ್ತಾ ಇತ್ತು ಅಂತಂದರೆ ಅಷ್ಟಮ ಶನಿ ದೋಷ. ಇದರ ಆರೋಗ್ಯ ಸಮಸ್ಯೆ ಹೆಚ್ಚಾಗುವಂಥದ್ದು ನೋಡಿ, ದೀರ್ಘಕಾಲದ ಆರೋಗ್ಯ ಸಮಸ್ಯೆ, ಮತ್ತು ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ನೋಡಿ. ಹಾಸ್ಪಿಟಲ್ಸ್ಗೆ ಹೋಗಿರ್ತಾರೆ, ನೋಡ್ಕೊಂಡಿರ್ತಾರೆ, ಎಲ್ಲ ನಾರ್ಮಲ್ ಬಂದಿರುತ್ತೆ, ಆದರೂ ಕೂಡ ಮತ್ತೆ 2 ದಿನ ಅಂದರೆ 2-3 ದಿನ ಆದಮೇಲೆ ಮತ್ತೆ ಅದು ಪದೇ ಪದೇ ಅದೇ ರೀತಿಯೇ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ. ಅಷ್ಟಮ ಶನಿದೋಷ ಇರುವಂಥ ಸಿಂಹರಾಶಿಯವರು ಕೂಡ ಅವಶ್ಯಕವಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿದೋಷ ಪ್ರಾರಂಭ ಅಂತ ಹೇಳುತ್ತೆ ನೋಡಿ, ಈ ಯಾರು ಕನ್ಯಾ ರಾಶಿಯವರು ಕೂಡ ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸಪ್ತಮ ಶನಿ ಅಷ್ಟೇನು ತೊಂದರೆ ಕೊಟ್ಟಿಲ್ಲ ಅಂತಂದ್ರೂ ಕೂಡ ನಾವು ಹೇಳ್ತೀವಿ, ಆರೋಗ್ಯ ಸಮಸ್ಯೆ ಅಷ್ಟಮ ಶನಿ ಆಗಲಿ ಪಂಚಮ ಶನಿ ಆಗಲಿ ತೊಂದರೆ ಕೊಡುತ್ತೆ. ಆದರೆ ಸಪ್ತಮ ಶನಿಯಲ್ಲಿ ಏನಾದರೂ ಸಂಸಾರದಲ್ಲಿ ತೊಂದರೆಗಳು, ತಾಪತ್ರೆಗಳು ಅನುಭವಿಸ್ತಾ ಇದ್ದರೆ ಸಪ್ತಮ ಶನಿ ದೋಷವನ್ನು ಕೂಡ ನೀವು ಅವಶ್ಯಕವಾಗಿ ಶಾಂತಿಯನ್ನು ಮಾಡ್ಕೊಳ್ಬೇಕು. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ದೋಷ ನೋಡಿ, ವೃಶ್ಚಿಕ ರಾಶಿಯವರಿಗೂ ಕೂಡ ಪಂಚಮ ಶನಿ ದೋಷ ಇರೋದ್ರಿಂದ ಇವರು ಕೂಡ ಅವಶ್ಯಕವಾಗಿ ನೀವು ವಿಶೇಷವಾಗಿರುವಂಥದ್ದು. ಯಾಕೆ ನದಿ ತೀರಗಳಲ್ಲಿ ನಾವು ಮಾಡ್ತೀವಿ ಅಂತಂದರೆ ನೋಡಿ, ಪುಣ್ಯವಾದಂತಹ ನದಿ ತೀರಗಳಲ್ಲಿ ಯಾವಾಗ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಶೀಘ್ರವಾಗಿ ಫಲ ಸಿಗುತ್ತೆ, ಶನಿಯ ಅನುಗ್ರಹ ಕೂಡ ನಮಗೆ ಆಗುತ್ತೆ ಅಂತೇಳಿ ನಾವು ಇದೇ 29ನೇ ತಾರೀಕು ಇಟ್ಕೊಂಡಿರುವಂಥದ್ದು. ಅಮಾವಾಸ್ಯ ದಿನ ಯಾರಿಗೆಲ್ಲ ಅನುಕೂಲಗಳಿದ್ದರೆ ಅಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲಗಳನ್ನು ಪಡೆಯಬಹುದಾಗಿದೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.